ಭಾಳ ಇಷ್ಟ ಅಂತ. ನಾನು ಕೇಳ್ತೇನೆ, ನಿಮಗೆ ಅಂಬೇಡ್ಕರ್ ಅವರ ಬಗ್ಗೆ ಭಾಳ ಪ್ರೀತಿ ಗೌರವ ಇದೆಯಲ್ಲ, ಈ ನಾಟಕ ಕೈಬಿಡಿ. ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಯಾವ ರೀತಿ ನಡೆಸ್ಕೊಂತು ನಿಮ್ಮ ಮುತ್ತಜ್ಜ ಮಾಡಿಕೊಡ್ರಿ. ಬಂಧುಗಳೇ, ಅಂಬೇಡ್ಕರ್ ಅವರನ್ನು ಚುನಾವಣೆ ನಿಲ್ಲಿಸೋದಕ್ಕೂ ಕೂಡ ವಿರುದ್ಧ ಮಾಡಿ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರನ್ನು ಸೋಲಿಸ್ತು. ಅದು ಅಂಬೇಡ್ಕರ್ ಅವರನ್ನು ಸೋಲಿಸಿದ ಮೇಲೆ ಅಂಬೇಡ್ಕರ್ ಅವನ ಸರ್ಕಾರದಲ್ಲಿ ಒಬ್ಬ ಇವತ್ತೇನು ಹೇಳ್ತಾರಲ್ಲ, ಭಾರಿ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಹಿಂಗೆ ಸಂವಿಧಾನ ಕೊಟ್ಟರು, ಅವರಿಂದ ನಾವು ಇದೆಲ್ಲ ಆಗಿದ್ದೇವೆ ಅಂತ ಹೇಳ್ತಾರಲ್ಲ, ಅವಾಗ ಎಲ್ಲಾಗಿತ್ತಪ್ಪ ನಿಮ್ಮ ಅಜ್ಜನ ಕಾಲಕ್ಕೆ ಅಂಬೇಡ್ಕರ್ ಅವ್ರ ಬಗ್ಗೆ ಪ್ರೀತಿ? ಅಂಬೇಡ್ಕರ್ ಅವರ ಹೆಣ ತರೋದಕ್ಕೂ ಇವ್ರು ಆಗಲಿಲ್ಲ. ಅವರನ್ನು ಈ ದೇಶಕ್ಕೆ, ಇಡೀ ರಾಷ್ಟ್ರಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಬಗ್ಗೆ ಈಗ ಅಭಿಮಾನದ ನಾಟಕ ಆಡ್ತಿರಲ್ಲ, ಅದು ಅವತ್ತು ಅಲ್ಲಿ ಡೆಲ್ಲಿನಲ್ಲಿ ಅವ್ರಿಗೆ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಇಲ್ಲೇ ಜಮೀನು ಅಲ್ಲಿ ಒಂದು ಸೈಟ್ನಾಗ ಒಂದು 100 ಸೈಟ್ನಾಗ 6 ಸೈಟರ ಕೊಟ್ಟು ನೀವು ಆ ರಾಹುಲ್ ಗಾಂಧಿ ಅದು ಕೊಡಲಿಲ್ಲ, ಅಲ್ಲಿ ಮಾಡಿ ಅವ್ರನ್ನ ಹೆಣ ಒಗೆಯೋದಕ್ಕೆ ಕೊಡಲಿಲ್ಲ. ಈ ಒಂದು ರಾಹುಲ್ ಗಾಂಧಿ ಈಗ ಅಂಬೇಡ್ಕರ್ ಅವ್ರ ಮುಖ ಹಾಕ್ಕೊಂಡು ಬಂದಾನ. ಇವನೇನು ಈ ಅಂಬೇಡ್ಕರ್ ತಾನೆ ಇವತ್ತು ಮಾಧ್ಯಮದ ಸನ್ಮಿತ್ರರು ಇವತ್ತು ಈ ಒಂದು ಸಂದೇಶವನ್ನು ತಮ್ಮ ಮೂಲಕ ಸೋನಿಯಾ ಪ್ರಿಯ ಇವತ್ತು ಹೇಳ್ತಾ ಇದ್ದೀನಿ. ಬಂಧುಗಳೇ, ಏನು ಇವತ್ತು ಇವು ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ಭಾರತ್ ಮಾತಾ ಕಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಇಂದಿನ ದಿನ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆದಿರುವಂಥ ರೈತರ ಘಟನೆಯನ್ನು ಖಂಡಿಸಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇಂದು ನಡೀತಿರುವಂಥ ಹೋರಾಟದಲ್ಲಿ ಭಾಗವಹಿಸಿರುವಂಥ ಭಾರತೀಯ ಜನತಾ ಪಕ್ಷದ ನಾವೆಲ್ಲ ಗಮನಿಸಿರ್ಬೋದು. ಇಂದಿನ ದಿವಸ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಚರ್ಚೆಯಾಗುವಂಥ ಸಂದರ್ಭದಲ್ಲಿ ಏನೇನು ಘಟನೆ